ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವಿರುದ್ಧ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈಗ ತಮ್ಮೊಂದಿಗೆ ಸುದ್ದಿಗಳು ಅವುಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನೇನು ಸುದ್ದಿಗಳು ಬರ್ತಾ ಇದ್ದಾವ, ಹೇಗೆ ಬರ್ತಾ ಇದ್ದಾವ, ಅವು ದಿನನಿತ್ಯದ ಬದುಕಿನ ಸುದ್ದಿಗಳು, ರಾಜಕೀಯ ಸುದ್ದಿಗಳು, ಸಾಮಾಜಿಕ ಸುದ್ದಿಗಳು ಬರ್ತಾ ಇದ್ದಾವೆ. ಅವುಗಳನ್ನ ತಾವು ಸದಾ ನೋಡ್ತಾ ಇರಬೇಕು, ನೋಡಿ ತಮ್ಮ ಜ್ಞಾನಾಭಿವೃದ್ಧಿ ಮಾಡ್ತಾ ಇರಬೇಕು. ಜೊತೆಗೆ ನಮ್ಮನ್ನು ಟೀಕಿಸುವ ಅಥವಾ ಸಲಹೆ ಕೊಡುವ ಕೆಲಸವನ್ನು ಆಗ್ತಿರ್ಬೇಕು ಅಂತ ಹೇಳ್ತಾ ಸುದ್ದಿಗಳ ಸರಮಾಲೆ ನಿಮ್ಮ ಮುಂದಿವೆ. ಇವುಗಳನ್ನು ನೋಡ್ತಾ ಹೋಗಿ, ತಮಗನಿಸಿದ್ದನ್ನು ಹೇಳ್ತಾ ಹೋಗಿ. ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ ಅಂತೇಳಿ ಅಷ್ಟೇ. ಪ್ರಿಯಾಂಕಾ ರಾಜೀನಾಮೆ ತಗೊಳ್ಳಲಾಗಾದ್ರೆ ಅವ್ರು ಡಿಮ್ಯಾಂಡ್ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ಹೊಸ ವರ್ಷದಲ್ಲಿ ಎವಿಡೆನ್ಸ್ ಮೊಬೈಲ್ ಯಾರು ಏನು ಎವಿಡೆನ್ಸ್ ವಿಜಯ್ ಸರ್ ಹಿಂದೆ ಸರ್ ನೋಟೆಲ್ಲ ಅವರು ರಾಜಕೀಯ ದ್ವೇಷದಿಂದ ಮಾಡ್ತಕ್ಕಂಥ ಸರ್ ಹಿಂದೆ ಸರ್ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ? ಸಚಿವರ ಪುನರಚನೆ ಆಘಾತವೂ ಹೌದು. ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ. ಪರಶುರಾಮ್ ನಾಯಕ್ ಸಬ್ ಇನ್ಸ್ಪೆಕ್ಟರ್ ಯಾದಗಿರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಚಂದ್ರಶೇಖರನ್ನು ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ರುದ್ರೇಶ್ ಯಡವಣ್ಣನವರು ಬೆಳಗಾಂನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಗುತ್ತಿಗೆದಾರರು ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ್ರು. ನಿನ್ನೆ 2 ದಿನದ ಹಿಂದೆ ಅಮೃತ್ ಶ್ರೀಯೂರು ಅನ್ನುವಂಥ ಒಬ್ಬ KSDL ನೌಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತ್ಮಹತ್ಯೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ. ಭ್ರಷ್ಟಾಚಾರ, ಬೆಲೆ ಏರಿಕೆ, ಇದು 1.5 ವರ್ಷದ ಇವರ ಕಾರ್ಯವಿಧಾನದ ಅವಲೋಕನ ಅಂತ ನಾವು ಹೇಳ್ಬೋದು. ಮುಖ್ಯಮಂತ್ರಿಗಳಾದಿಯಾಗಿ ಬಹುತೇಕ ಸಚಿವರು ಒಂದಲ್ಲ ಒಂದು ರೀತಿಯಲ್ಲಿ ಹಗರಣದಲ್ಲಿ ಸಿಲುಕಿಕೊಂಡಿರೋದು. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಉಳಿದವ್ರ ಬಗ್ಗೆ ಏನು ಹೇಳ್ತಾ ಇದ್ರು ಅದು ನನಗೆ ಅನ್ವಯ ಆಗಲ್ಲ ಅಂತ, ನಾನು ಉಳಿದವ್ರಿಗೆ ಹೇಳಕ್ಕೆ ಮಾತ್ರ, ಅದು ನನಗೆ ಅನ್ವಯ ಆಗಲ್ಲ ಅನ್ನುವ ಅವರ ನೀತಿ. ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಏನು ಮಾತಾಡಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ. ನೀವು ಹೇಳಿದ್ರಿ ಒಬ್ಬ ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸನ್ನು ಕಟುವಾಗಿ ಮಾಡಿಕೊಂಡು ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ. ಈ ಸಾವಿಗೆ ಹೊಣೆ ಈಶ್ವರಪ್ಪನವರೇ, ಅವರನ್ನು ವಜಾ ಮಾಡಬೇಕು ಅಂತ ಹೇಳಿದ್ರಿ. ಸಚಿನ್ ಪಾಂಚಾಳ್ ಸಾವಿಗೂ ನೀವು ಹೊಣೆ ಆಗ್ಬೋದಲ್ಲ, ನೀವ್ಯಾಕೆ ಹೊಣೆ ಆಗಲ್ಲ? ನೀವೇ ಹೇಳಿದ ಮಾತು. ಈಗ ಊರ ಸಮ್ಮತಿಯಿಂದ ಫಂಕ್ಷನ್ ಮಾಡ್ತಾರೆ. ರಾತ್ರಿ ಮೀಟಿಂಗ್ ಒಳಗೆ ನಮಗೇನು ಹೇಳಿದ್ರು, ಎಲ್ಲರೂ ಪ್ರತ್ಯೇಕ ಊರಿನೊಳಗೆ 4 ಜನ ತೊಗೊಂಡು ಸಮ್ಮತಿಯಲ್ಲಿ ಮಾಡೋಣ ಅಂತ ಹೇಳಿದ್ರು. ನಮ್ದು ಅನ್ನೋದೇನ ಇದು ಉದ್ದೇಶ, ಇದಕ್ಕೆ ಏನು ವಿರೋಧಿಲ್ಲ. ನಮ್ದೇನು ವಿರೋಧಿಲ್ಲ ಇದಕ್ಕೆ. ಈಗ ನಾವು ಇದು 1 ತಿಂಗಳು ಇರ್ತ ಪೈಲಾನೇ ನಮಗೆ ನಾವು 1 ತಿಂಗಳು ಇರ್ತಾ ಪೈಲ ಹೇಳಿದ್ರು ಅಂತೇಳಿ ಅದ್ದೂರಿಯಾಗಿ ಮಾಡ್ತಿದ್ದು. ಮತ್ತು ಈ ಥರ ಗಡ್ಬಡಿ ಮಾಡೋದಿದ್ರೆ ಏನೈತಿ? ಇನ್ನು ಕೆಲಸ ಪೂರ ಆಗಿಲ್ಲ ನೋಡಿರಿ. ಇದನ್ನ ಸಿಮೆಂಟ್ ಗಿಮಿಟ್ ನೋಡಿ ಇನ್ನೂ ಇಲ್ಲ. ಈ ಥರ ಇಲ್ಲದೆ ಗರ್ ಪ್ರವೇಶ ಮನೆಯಿಂದ ಮಾಡೋಕೆ ಆಗ್ತಿದ್ದೇನೆ ನಾನು ನಿಮ್ಗೆ. ನಮ್ದೇನು ಅನ್ನೋದಂದ್ರೆ ಇದು ಎಲ್ಲರೂ ಊರೆಲ್ಲ ಸಮ್ಮತಿ ತೊಗೊಂಡೆಲ್ಲ ಚೆನ್ನಾಗಿ ಮಾಡೋದಂತ ಈಗ ಭೇಟಿ ಮೇಯರ್ಗೆ ಏನು ಹೇಳಿದ್ರಿ? ಅವ್ರಿಗೆ ಹೇಳ್ದು ನಾವು ಈ ಥರ ನಮ್ಗೆ ನಿನ್ನೆಲ್ಲ ರಾತ್ರಿ ಎಲ್ಲ ಬಂದರು, ಮೀಟಿಂಗ್ ಬಂದರು, ಮತ್ತೆಲ್ಲ ಹೇಳ್ದು. ಮತ್ತು ಇದಕ್ಕೆ ನೀವು ಅವ್ರಂದ್ರು ಲೆಟ್ರ್ ತೊಗೊಂಡ್ರು. ತೊಗೊಂಡು ಇದಕ್ಕೆ ನೋಡಿ ಮಾತಾಡ್ತೀನಿ ಅಂದ್ರೆ ಮತ್ತು ಇಲ್ಲಿ ನೋಡ್ರಿ ಬಂದು ಗರ್ ಪ್ರವೇಶ ಮಾಡ್ರಿ ಅವ್ರು. ಈಗ 5 ತಾರೀಕು ಅವರು ಪುತ್ಥಳಿ ಅನಾವರಣ ಮಾಡ್ತಾರೆ, ಅದಕ್ಕೆ ಒಪ್ಪಿಗೆ ಇದೆಯಾ ನಿಮಗೆ? ನಮಗೆಲ್ಲ ಒಪ್ಪಿಗೆ ಇಲ್ಲ. ಅದು ನಮ್ಗೆ ಇನ್ನೂ ಒಂದು 15-20 ದಿವಸ ಟೈಮ್ ಹೋಗಲಿ ಅದು ನಮ್ಗೆ. ಅಂದರೆ ಎಲ್ಲ ಊರೆಲ್ಲ ತೊಗೊಂಡು ಮಾಡ್ರೆ ಚೆನ್ನಾಗಿರಲ್ಲ ರೀ. ಯಾಕೆ, ಏನು ಉದ್ದೇಶ ರೀ? ಇಲ್ಲ ಗಡ್ಬಡಿ ಮಾಡೋದ್ರಾಗ ಇದು ಉದ್ದೇಶ ಏನೈತಿ? ಇದೇನು 4 ದಿವಸ ಅಂತ ಕುಂತ ತೆಗಿದಲ್ಲ ಮೂರ್ತಿ, ಲೈಫ್ ಟೈಮ್ ಕುಣಿಸೋದಿಲ್ಲ. ಎಲ್ಲ ಅದ್ದೂರಿಯಾಗಿ ಊರೆಲ್ಲ ಅದ್ದೂರಿಯಾಗಿ ಮಾಡೋದಂತ ಜಾತ್ರೆ ಥರ ಗಡ್ಬಡಿ ಯಾಕೆ ಮಾಡತ್ತಾರೆ? ಅದೇ ಆ ಗಡ್ಬಡಿ ಕೊಲೆ ಪ್ರಕರಣದಲ್ಲಿ
ಪ್ರಾರಂಭದಲ್ಲಿ ನಮ್ಮ ಪೊಲೀಸರಿಗೆ ಯಾವುದೇ ಒಂದು ಸಾಕ್ಷಿಗಳು ಲಭ್ಯವಿರೋದಿಲ್ಲ. ಆದಾಗ್ಯೂ ಕೂಡ ನಮ್ಮ ಅಥಣಿ ವಿಭಾಗದ ಪೊಲೀಸರ ತಂಡ ವಿಶೇಷವಾಗಿ DSP ಪ್ರಶಾಂತ್ ಹಾಗೂ ಇನ್ಸ್ಪೆಕ್ಟರ್ ಅಥಣಿಯವರು ಸತತವಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಂಡಿರ್ತಾರೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಸುಮಾರು 3 ದಿವಸಗಳ ನಂತರ ನಮಗೆ ಆ ವ್ಯಕ್ತಿ ಯಾರು ಅಂತ ಒಂದು ಬಲವಾದ ಸಂದೇಹ ನಮ್ಮ ವೈಜ್ಞಾನಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ. ತದನಂತರ ಆ ವ್ಯಕ್ತಿಯನ್ನು ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ಪ್ರತಿದಿನ ಒಂದೂರಿಂದ ಇನ್ನೊಂದೂರಿಗೆ ಇನ್ನೊಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ತಾನೆ. ಕೊನೆಗೆ 5ನೇ ದಿವಸ ನಮ್ಮ ಪೊಲೀಸರು ಅವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳಲ್ಲಿ ಯಶಸ್ವಿ ಆಗ್ತಾರೆ. ವಶಕ್ಕೆ ಪಡೆದುಕೊಂಡು ಅವನ್ನ ವಿಚಾರಣೆ ಮಾಡಿದಾಗ ಹೌದು ಕೊಲೆ ಮಾಡಿರೋದು ತಾನೇ ಅನ್ನೋಂಥ ಒಂದು ವಿಚಾರವನ್ನು ಅವನು ಒಪ್ಕೋತಾನೆ. ಆರೋಪಿ ಕೊನೆಗೆ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪ್ಪಯ್ಯ ರಾಚಯ್ಯ ಮಠಪತಿ ಅಂತ ಹೇಳ್ಬಿಟ್ಟು. ಇವನು ಮೃತೆ ಸುವರ್ಣಾಳ ಸ್ವತಃ ಹಿರಿಯ ಅಕ್ಕನ. ಆತ್ಮೀಯರೇ, ನೀವೆಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತೆ ಮುಖ? ಏನು ಅನಿಸಿದ್ರು ಅನ್ನೋದನ್ನು ಸರಿ ತಪ್ಪು ಲೈಕ್ ಡಿಸ್ಲೈಕ್ ಮಾಡ್ತಾ ಇರ್ರಿ. ಜೊತೆಗೆ ನಿಮ್ಮ ಕಾಮೆಂಟ್ಗಳನ್ನು ತೋರಿಸ್ತಾ ಇರ್ರಿ, ಶೇರ್ ಮಾಡ್ತಾ ಇರಿ. ಇದನ್ನು ಜೊತೆಗೆ ಸಬ್ಸ್ಕ್ರೈಬ್ ಉದರಿಸಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಇದು ನಿಮ್ಮ ವಾಹಿನಿ H16 ನ್ಯೂಸ್. ಅರ್ಥಾತ್ ಹೇ ಸೀತಾರಾಮ್ ವಂದನೆಗಳು.